ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SLRKN ಕ್ರಿಯೇಟಿವಿಟಿ. ಯಾರೆಲ್ಲ ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದೀರಿ ಅವರು ದಯವಿಟ್ಟು ಸಪೋರ್ಟ್ ನೀಡಿ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಂಬಲವನ್ನು ಬನ್ನಿ. ತಡ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಇವತ್ತೊಂದು ನಿಮಗೆ ಪ್ರೇರಣಾದಾಯಕ ಕಥೆಯನ್ನು ಹೇಳುತ್ತಿದ್ದೇನೆ. ಒಂದು ಹಳ್ಳಿಯಲ್ಲಿ ಶಂಕರ ಎಂಬ ಹುಡುಗನು ತುಂಬ ಬಡವನಾಗಿದ್ದ. ಅವನ ತಂದೆ ಬೆಳೆದ ಅಕ್ಕಿ ಮಾರಾಟ ಮಾಡಿ ಬಡತನದಲ್ಲಿ ಕುಟುಂಬವನ್ನು ನಿರ್ವಹಿಸುತ್ತಿದ್ದ. ಶಂಕರನಿಗೆ ಓದಿನ ಆಸೆ ಬಹಳಷ್ಟು ಇದ್ದರೂ ಹಣದ ಕೊರತೆಯಿಂದ ಆಗಾಗ ಶಾಲೆಗೆ ಹೋಗಲಾಗುತ್ತಿರಲಿಲ್ಲ. ಆದರೆ ಅವನಲ್ಲಿ ಒಂದು ಗಟ್ಟಿ ಸಂಕಲ್ಪ ಇದ್ದದ್ದು. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬುದು. ಪ್ರತಿಯೊಬ್ಬರೂ ಅವನಿಗೆ ಹೇಳುತ್ತಿದ್ದರು, ನಿನ್ನಿಂದ ಏನಾಗುತ್ತೆ, ನೀನು ಬಡವ, ಕನಸುಗಳೆಲ್ಲ ದುಸ್ವಪ್ನವಾಗಿ ಬಿಡುತ್ತವೆ ಎಂದು. ಆದರೆ ಶಂಕರ ಆ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ಪ್ರತಿ ರಾತ್ರಿ ಬೂದಿ ಬೆಳದ ದೀಪ ಬೆಳಕಿನಲ್ಲಿ ಓದುತ್ತಿದ್ದ. ಅವನು ಉಚಿತ ಪುಸ್ತಕಗಳಿಗಾಗಿ ದೂರದ ಪಟ್ಟಣಕ್ಕೂ ನಡೆದಿದ್ದ. ಪ್ರತಿದಿನ ಕಷ್ಟಗಳ ನಡುವೆ ಆತ್ಮವಿಶ್ವಾಸದಿಂದ ಓದುತ್ತಿದ್ದ. ವಾರಗಳು ತಿಂಗಳುಗಳಾದವು. ಶಂಕರ ತೀವ್ರ ಪರಿಶ್ರಮದಿಂದ ರಾಜ್ಯಮಟ್ಟದ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ನ್ಯೂಸ್ ಪೇಪರ್ಗಳಲ್ಲಿ ಹೆಸರು ಬರುವಂತೆ ಮಾಡಿದ. ಅದನ್ನು ನೋಡಿದ ಹಳ್ಳಿಯವರು ಆಶ್ಚರ್ಯದಿಂದ ಅವನನ್ನು ಮೆಚ್ಚಿದರು. ಒಂದು ದಿನ ಅವನು ದೊಡ್ಡ ಅಧಿಕಾರಿಯಾಗಿ ಹಳ್ಳಿಗೆ ಹಿಂತಿರುಗುವಾಗ ಅವನನ್ನು ನೋಡಿದ ಮಕ್ಕಳು, ನಾನು ಕೂಡ ಶಂಕರನಂತಾಗಬೇಕು ಎಂದು ಹೇಳಿ ನಾವು ಕೂಡ ಶಂಕರನಂತಾಗಬೇಕು ಎಂದು ಹೇಳಿದರು. ಅವನ ಜೀವನದ ಹಿನ್ನೆಲೆ ಹೇಳುವುದಾದರೆ, ಅವನು ಕಷ್ಟ, ತ್ಯಾಗ ಮತ್ತು ಪರಿಶ್ರಮದಿಂದ ತುಂಬಿರುತ್ತೆ. ಆದರೆ ಅವನು ಕಲಿತ ಪಾಠ, ನಮ್ಮ ಪರಿಸ್ಥಿತಿ ನಮಗೆ ಅಡ್ಡಿಯಾಗಲಾರದು, ನಮ್ಮ ಮನಸ್ಸು ಮಾತ್ರ ಮಾರ್ಗ ತೋರಿಸುತ್ತದೆ ಎಂದು. ಸಂದೇಶ: ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ನಾವು ಗಟ್ಟಿಯಾಗಿ ನಿರ್ಧರಿಸಿ ಧೈರ್ಯದಿಂದ ಮುಂದುವರೆದರೆ ಏನನ್ನಾದರೂ ಸಾಧಿಸಬಹುದು ಎಂಬುದು. ಕನಸುಗಳನ್ನು ಕಾಣುವುದು ಮುಖ್ಯವಲ್ಲ, ಅದನ್ನು ನಂಬಿ ಕಠಿಣ ಪರಿಶ್ರಮ ಮಾಡೋದು ಮುಖ್ಯ ಎಂಬುದು. ಈ ನನ್ನ ಚಿಕ್ಕ ಪ್ರೇರಣಾ ಕಥೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.